ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಪ್ರಥಮಂ ಶೈಲಪುತ್ರೀ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಘಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಸ್ಕಂದಮಾದೇತಿ ಷಷ್ಠಂ ಕಾತ್ಯಾಯನೀತಿ ಚ ಸಪ್ತಮಂ ಕಾಳರಾತ್ರಶ್ಚ ಮಹಾಗೌರೀತಿ ಚಾಷ್ಟಮಂ ನವಮಂ ಸಿದ್ಧಿದಾತ್ರೀ ಚ ನವದುರ್ಗಾ ಪ್ರಕೀರ್ತಿತಾ. ಇವತ್ತು ಅಮ್ಮನವ್ರ ವಿಶೇಷ ಅಲಂಕಾರ ಏನಮ್ಮ? ಕೂಷ್ಮಾಂಡ ರೂಪಿಯ ಅವತಾರ. ಎಂಟು ಭುಜಗಳಿಂದ ಅಲಂಕಾರಗೊಂಡಿರ್ತಾಳೆ ಇವತ್ತು. ಆ ಜಾಜಿ ಅನ್ನೋ ಹುಡುಗಿನೇ ಆ ವಿಗ್ರಹ ಎತ್ಕೊಂಡು ಹೋಗಿರೋದು. ಹುಡುಕ್ಸೋ ಮತ್ತೆ ಉತ್ತರ ದಿಕ್ಕಕ್ಕೆ ಚಕ್ರಾಪುರಿ ಅಂತ ಒಂದು ಊರಿದೆ. ಆ ಊರಿನವಳವಳು. ತಾಯಿ ತ್ರಿಪುರ ಸುಂದರಿ ಅಮ್ಮನವ್ರ ಕ್ಷೇತ್ರ ಅದು. ಸಿಕ್ಕದಾಗ ಹಿಡ್ಕೊಳೋದ್ ಬಿಟ್ಬಿಟ್ಟು ಇವಾಗ ನೋಡು, ಆ ಹುಡುಗಿನೂ ಇಗ್ರ ನುಡ್ಕೊಂಡು ಊರೂರು ಬೀದಿ ಬೀದಿ ಅಳಿಯಂಗಾಯ್ತು. ಯಾವುದು ಸುಲಭವಾಗಿ ಸಿಗಲ್ಲ. ಅಷ್ಟೊಂದು ನಿಧಿ ಎಷ್ಟೋ ಶತಮಾನಗಳಿಂದ ಕಾವಲಿದೆ. ಅದು ನಮಗ್ ದಕ್ಕಕ್ಕೆ ಅಂತಾನೆ ಕಣೋ ಇರೋದು. ನಮಗ್ ದಕ್ಕದೆ ಹೋದ್ರೆ ಅದು ಮಣ್ಣು ಪಾಲಾಯ್ತದೆ, ಗೆಪ್ತಿ ಇರ್ಲಿ. ಅದು ನಮ್ಮ ಅದೃಷ್ಟದಲ್ಲೇ ಇರೋದು, ಮಣ್ಣಾಗಲ್ಲ. ಚಿಂತೆ ಮಾಡಬೇಡ, ನಮಗೆ ದಕ್ಕೋದು. ಆ ಚಿನ್ನದ ಬೆಟ್ಟ ನನಗೆ ದಕ್ಬಿಟ್ರೆ ನಾನು ಈ ದೇಶದ ರಾಣಿಯಾಗಿ ಮೆರಿತೀನಿ. ಅದರಲ್ಲಿ ನನಗೂ ಪಾಲಿದೆ, ನೆನ್ಪಿರ್ಲಿ ಕನಕಾಂಬ್ರಿ. ಮಾಡೋ ಕೆಲಸ ಕಿಸಿದೆ ಇದ್ರು ಪಾಲ್ ಮಾತ್ರ ಚೆನ್ನಾಗಿ ಕೇಳ್ತೀಯ. ಇನ್ನು ಎಷ್ಟು ದೂರ ಆಯ್ತು ಚಕ್ರಾಪುರಿ? ಹೀಗೆ ಹೋಗ್ತಿದ್ರೆ ಸ್ವಲ್ಪ ದೂರದಲ್ಲೇ ಸಿಗುತ್ತೆ. ಬೇಗ ತುಳಿಯಲೇ ಬೇವರ್ಸಿ. ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಇವತ್ತು ನವರಾತ್ರಿಯ 4ನೇ ದಿನ. ಆ ತಾಯಿ ರೂಪನ ಕೂಷ್ಮಾಂಡ ಅಂತ ಕರೀತಾರೆ. ಕದಂಬವನವಾಸಿನಿ ಕನಕವಲ್ಲರೇಧ. ಕೈಯಲ್ಲಿ ಅಮೃತ ತುಂಬಿರೋ ಕಳಸ, ಸ್ಫಟಿಕದ ಹಾರ ಇರುತ್ತೆ. ತುಂಬಾ ಲಕ್ಷಣವಾಗಿ ಕಾಣ್ತಿರ್ತಾಳೆ ಆ ಮಹಾತಾಯಿ.
ದೇವಸ್ಥಾನಕ್ಕೆ ಅಮ್ಮನವ್ರ ದರ್ಶನ ಪಡಿ ಅಂತ ಹೇಳಿದೆ ಸುನೀತಾಗೆ. ಅವಳು ಬರಲೇ ಇಲ್ಲ ನೋಡಿ. ಅವಳಿಗೂ ಗಂಡನ ಜೊತೆ ಹೇಗೆ ಸಾಕಾಗೋಗಿದೆ ಕಣೆ. ತಾಯಿ ಆಗ್ತಾ ಇದ್ದಾಳಮ್ಮ ಅವಳು. ಬಂದು ಅಮ್ಮನವ್ರ ದರ್ಶನ ಪಡೆದು ಅವಳ ಅನುಗ್ರಹ ಪಡೀಲಿ ಅನ್ನೋದೇ ನನ್ನ ಆಸೆ. ನಾವು ಆಸೆ ಪಟ್ಕೊಂಡ್ರೆ ಆಗತ್ತಾ? ಅವಳ ಹಣೆಯಲ್ಲೂ ಬರ್ದಿರ್ಬೇಕಲ್ಲ ಆ ತಾಯಿ ದರ್ಶನ ಪಡೆಯೋ ಭಾಗ್ಯ. ತಾಯಿ ಎಲ್ರಿಗೂ ದರ್ಶನ ಕೊಟ್ಟೆ ಕೊಡ್ತಾಳೆ, ನೋಡೋ ಕಣ್ಣಿರ್ಬೇಕು ಅಷ್ಟೇ. सर्वभूतेषु विष्णुमायेति शब्दिता नमस्तस्यै 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 नमो नमः नमस्तस्यै नमो नमः या देवी सर्वभूतेषु बुद्धिरूपेण संस्थिता नमस्तस्यै 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 नमो नमः नमस्तस्यै नमो नमः. ಯಾರಮ್ಮ ನೀನು? ನಾನು ಇದೇ ಊರಿನೋಳೆ. ಮದುವೆ ಆಗಿ ಗಂಡನ ಮನೆಗೆ ಹೋಗಿದ್ದೆ. ಹಬ್ಬಕ್ಕೆ ಅಂತ ಇಲ್ಲಿಗೆ ಬಂದಿದ್ದೀನಿ. ಎಷ್ಟು ತಿಂಗಳು ನಿಮ್ಮ ಸುನೀತಾಗೆ? ಈಗ 4 ತಿಂಗಳು. ನಾನೊಂದು ವ್ರತ ಮಾಡ್ತಾ ಇದ್ದೀನಿ. 3 ಜನ ಗರ್ಭಿಣಿಯರಿಗೆ ಬಾಗಿಣ ಕೊಡಬೇಕು. ಅದರಲ್ಲಿ 2 ಕೊಟ್ಟಾಗಿದೆ, 3ನೇವ್ರಿಗೆ ಕೊಡಬೇಕು. ನಾನು ನಿಮ್ಮ ಮನೆಗೆ ಬಂದು ಸುನೀತಾಗೆ ಬಾಗಿಣ ಕೊಡ್ಬೋದಾ? ಆ ಮಹಾತಾಯಿನೇ ಕಳಿಸ್ದಾಗಿದೆ ನಿಮ್ಮನ್ನ. ಬಂದು ಬಾಗ್ನ ಕೊಟ್ಟು ಅವಳಿಗೆ ಆಶೀರ್ವಾದ ಮಾಡಿಬಿಟ್ಟು ಹೋಗಿ. ಸಾಕ್ಷಾತ್ ಕೂಷ್ಮಾಂಡ ದೇವಿನೇ ಪ್ರತ್ಯಕ್ಷ ಆದಾಗಿದೆ. ನೀನು ಒಪ್ಪಿಗೆ ಕೊಟ್ಬಿಟ್ರೆ ಆಯ್ತಾ? ಜಗ್ಗಿ ಏನೇನು ಆಡ್ತಾನೋ ಏನೋ. ಅಜ್ಜಮ್ಮ, ಸುನೀತಾ ಚಿಕ್ಕಮ್ಮನೇ ಬಂದ್ರು. ಒಳ್ಳೇದಾಯ್ತು. ಇಲ್ಲೇ ಬಾಗ್ನ ಕೊಟ್ಟು ಆಶೀರ್ವಾದ ಮಾಡಿ. ಆಗಲಿ. ಪ್ರಯೋಜನ ಇಲ್ಲ, ಏನೇನು ಪ್ರಯೋಜನ ಇಲ್ಲ. ನಾವು 3 ಜನ ಮಹಾಪ್ರಚಂಡ ಸೇರ್ಕೊಂಡ್ರು ಕೂಡ ಏನು ಪ್ರಯೋಜನ ಆಗ್ತಾ ಇಲ್ಲ. ಬರೀ ಬೆದರು ಬೊಂಬೆಗಳ ತರ ಊರೂರು ಸುತ್ಕೊಂಡಿದೀವಿ ಅಷ್ಟೇ. ನವರಾತ್ರಿ ಉತ್ಸವ, ಮೆರವಣಿಗೆ, ಸೇವೆ, ಅಲಂಕಾರ ಎಲ್ಲ ನಡೀತಾನೆ ಇದೆ. ಈ ನವರಾತ್ರಿ ಒಳಗಡೆ ವಿಗ್ರಹನ ಪತ್ತೆ ಹಚ್ಚಿ ಶ್ರೀಚಕ್ರನ ವಶಪಡಿಸ್ಕೊಳ್ಳಿಲ್ಲ ಅಂತಾದ್ರೆ ಈ ನವರಾತ್ರಿಗೆ ನಾವೇ ಬಲಿಯಾಗಿ ಹೋಗ್ಬಿಡ್ತೀವಿ. ನಾನು ಎಷ್ಟು ಪ್ರಯತ್ನ ಪಟ್ಟೆ ಗೊತ್ತಾ ಆ ಜಾಜಿನ ವಶಕ್ಕೆ ಪಡ್ಕೊಳ್ಳೋದಿಕ್ಕೆ. ನಮ್ಮವ್ರನ್ನು ಮಫ್ತಿಲ್ ಬಿಟ್ಟಿದ್ದೆ, ಆದ್ರೆ ಅದೇನ್ ಪವಾಡನೋ ಏನೋ ನಾವೇ ಹೆದರ್ಕೊಳ್ಳೋ ಹಾಗೆ ಮಾಡ್ಬಿಟ್ಲು. ಇದು ಅವಳ ಮಾಯಾಜಾಲನೋ ನಿಮ್ಮಮ್ಮನವ್ರ ಮಂತ್ರಜಾಲನೋ ಒಂದು ಗೊತ್ತಾಗ್ತಿಲ್ಲ. ನೀವಿನ್ನು ಚಿಂತೆನ ಬಿಟ್ಬಿಡಿ. ಈಗ ನನ್ನ ಸರದಿ. ಆ ಹುಡುಗಿನೂ ಆ ವಿಗ್ರಹವನ್ನು ನನ್ನದೇ ಆದ ರೀತಿಯಲ್ಲಿ ಪತ್ತೆ ಹಚ್ತೀನಿ. ನಮ್ಮ ಮಗಳ ಸಹಾಯ ಇಲ್ಲದೆ ನೀನು ಹೇಗೆ ಪತ್ತೆ ಹಚ್ಚೋದಕ್ಕೆ ಸಾಧ್ಯ? ಹೇಗೆ ಪತ್ತೆ ಹಚ್ಚಿಯ ಕಾಲರುದ್ರ ಸಿದ್ದೇಶ್ವರ ಕಡೆಗೆ? ನೋಡ್ತಾ ಇರು ವಿರೂಪಾಕ್ಷ, ನಾನು ಆ ವಿಗ್ರಹನ ಹೇಗೆ ಪತ್ತೆ ಹಚ್ತೀನಂತ. ಲಲಿತಾ, ಆ ತಾಯಿನ ನೋಡೋದಿಕ್ಕೆ 2 ಕಣ್ಣು ಸಾಲದು ಕಣೆ.
सुवक्षोजकुम्भां सुधापूर्णकुम्भां प्रसादावलम्बां प्रपुण्यावलम्बां सदा सेन्दुबिम्बां सदा नोष्ठबिम्बां भजे ನಮ್ಮ ಶೇಖರಿ ಪುಣ್ಯ ಮಾಡಿದ ಸದಾ ಕಾಲ ಆ ತಾಯಿ ಸಾನ್ನಿಧ್ಯದಲ್ಲೇ ಇರ್ತಾನೆ. ಪುಣ್ಯ ಸಂಚಯನದ ಜೊತೆ ಹಣದ ಸಂಚಯನೂ ಆಗಿದ್ರೆ ಚೆನ್ನಾಗಿರ್ತಿತ್ತು. ಏನೇ ನೀನು ಆಡೋ ಮಾತು? ಅವ್ನು ಬರೋ ಸಂಬಳದಲ್ಲಿ ಸಂಸಾರನ ಚೆನ್ನಾಗಿ ನೋಡ್ಕೋತಿಲ್ಲ ಅಂತ ನಾನು ನಿಲ್ದೋರು. ದೂರಲ್ಲ, ಮನಸ್ಸಿಗೆ ಅನ್ನಿಸ್ತು ಹೇಳ್ದೆ. ಲೇ, ಹೊಟ್ಟೆ ಬಟ್ಟೆ ಏನು ಕಡಿಮೆ ಮಾಡಿದ್ದಾನೆ ಅವರು? ಕೈಯಲ್ಲಿ ಒಂದು ಬಿಡ್ಕಾಸಿಲ್ಲ, ಉಳಿತಾಯ ಅಂತ. ಲೇ, ಉಳಿಸ್ಬೇಕಾಗಿರೋದು ಹಣ ಅಲ್ಲ ಕಣೆ, ಒಳ್ಳೆ ಸಂಸ್ಕಾರ. ಸಂಸ್ಕಾರದಿಂದ ಸಂಸಾರ ನಡೆಯೋ ಹಾಗಿದ್ರೆ ನಾನು ಮಾತೇ ಆಡ್ತಾ ಇರಲಿಲ್ಲ. ಇನ್ನು ನವರಾತ್ರಿ ಪೂಜೆ ನಡಿಬೇಕು. ಇವತ್ತು 4ನೇ ದಿನ, ಆಗ್ಲೇ ಡಬ್ಬಿಗಳೆಲ್ಲ ಖಾಲಿ. ನಾಳೆಯಿಂದ ಪ್ರಸಾದಕ್ಕೆ ಏನು ಮಾಡೋದು? ಮನೆಗೆ ಬಂದವ್ರಿಗೆ ಬಾಗ್ನ ಹೇಗೆ ಕೊಡೋದು ಅನ್ನೋದು ನನ್ನ ಯೋಚನೆ. ಅಕ್ಕ, ನನ್ನ ಹತ್ರ ಒಂದು 2,000 ಇದೆ, ತಂದ್ಕೊಡ್ಲಾ? ಅಯ್ಯೋ ಬೇಡವೆ, ನೀನು ಕೊಡೋದು, ನಿನ್ನ ಗಂಡ ನಿನಗೆ ಬಾಯಿ ಬಂದಂಗೆ ಬೈಯೋದು, ನಮಗೆ ಬೇಜಾರಾಗೋದು. ಬೇಡವೇ ಬೇಡ. ನೋಡು, ಮಧ್ಯಾಹ್ನ ಊಟ ಆದಮೇಲೆ ತಾಳಿ ಸರ ಬಿಚ್ಕೊಡ್ತೀನಿ, ಅದನ್ನಿಟ್ಟು ದುಡ್ಡು ತಗೊಂಡು ಬಾ. ತಾಳಿ ಬಿಚ್ಕೊಡ್ತೀರಾ? ಗಂಡ ಅನ್ನೋರು ಎದುರಿಗೆ ಇದ್ದಾರಲ್ಲೇ, ತಾಳಿ ಯಾಕೆ? ನಿಮ್ಮ ಮಗ ಬೈತಾರೆ. ಅವನಿಗೆ ಹೇಳಿದಿದ್ರಾಯ್ತು. ಹೇಗೆ ಬಿಡಿಸ್ಕೊಂಡು ಬರೋದು? ಆ ತಾಯಿ ಇದ್ದಾಳಲ್ಲ, ಎಲ್ಲ ಅವಳೇ ನೋಡ್ಕೋತಾಳೆ. ಮಹಾದೇವಿ ಲಲಿತಾ, ಓ ಬೆಂಕ್ಸು ಸುನಿತಿಂಗೆ ಬಾಗ್ನ ಕೊಡ್ತೀನಿ ಅಂತ ಬಂದಿದ್ಲಲ್ಲ, ಅವಳೆಲ್ಲೋದ್ಲು? ಕಾಣಿಸ್ತಾನೆ ಇಲ್ವಲ್ಲ? ಇಲ್ಲಿದ್ದೀನಿ. नित्यानन्दकरी वराभयकरी सौन्दर्य रत्नाकरी निर्धूताखिल घोर पावनकरी प्रत्यक्ष माहेश्वरी ಈಗ 4 ತಿಂಗಳು. ವಂಶ ಪಾವನ ಮದುವೆಯಾಗಿ ತುಂಬ ವರ್ಷ ಆಗಿದೆ. ಈಗ ಮೊದಲನೇ ಮಗು. ಮಗುನೇ ಬೇಡ ಅಂತಿದ್ದೆ ನಾನು. ಕೃಪಾವಲಂಬನ ಮನುಷ್ಯ ಅನ್ಕೊಂಡಾಗೆಲ್ಲ ಆಗ್ಬೇಕಲ್ಲ. ಹಂಗೆ ಹೇಳಿ, ನಾವು ನೆಪ ಮಾತ್ರ ಅಷ್ಟೇ, ಎಲ್ಲ ತಾಯಿದೆ. ಹೇಮಾಂಬರಾಡಂಬರಿ ಮುಕ್ತಾಹಾರ ವಿಲಂಬ ನೋಡಿ, ನೀವು ನಮ್ಮನೆಗೆ ಬನ್ನಿ, ನಾವು ಪೂಜೆ ಮಾಡಿದ್ದೀವಿ. ಆ ತಾಯಿ ದರ್ಶನ ಮಾಡ್ಕೊಂಡು ಬರೀವ್ರಂತೆ. ತಾಯಿ ಎಲ್ಲ ಕಡೆನೂ ಇದ್ದಾರೆ. ಮನಸ್ಪೂರ್ವಕವಾಗಿ ಎಲ್ಲೇ ನಿಂತು ಕೈ ಮುಗಿದ್ರು ಅನುಗ್ರಹ ಆಗುತ್ತೆ. ಅದು ನಿಜ. ಪೂಜೆ ಅಲಂಕಾರ ಎಲ್ಲ ಪ್ರದರ್ಶನಕ್ಕೆ, ಮನಸ್ಸು ಮುಖ್ಯ. ಚಿದಾನಂದೆ ಶ್ರೀ ವಿದ್ಯೆ ಪರಮೇಶ್ವರಿ ನಿಜಾತ್ಮಬೋಧ ಸಂತುಷ್ಟೆ ವಂದೇ ಸುನೀತಾ, ನಮಸ್ಕಾರ ಮಾಡ್ಕೊ. ಹುಟ್ಟೋ ಮಗು ಆರೋಗ್ಯವಾಗಿರಲಿ ಅಂತ ಆಶೀರ್ವಾದ ಮಾಡ್ತಾರೆ. ವನಶಂಕರಿ ಜಯ ದೇವಿ ಪ್ರಸನ್ನಾಸ್ಯೆ ಜಯ ಭಕ್ತಾರ್ತಿನಾಶಿನಿ ಜಯ ಒಳ್ಳೇದಾಗ್ಲಿ. ವಿಶ್ವಾಂಬ ವಂದೇ ತ್ವಾಂ ವನಶಂಕರಿ ವಂದೇ ಮನಸ್ಸಿನಲ್ಲಿ ಯಾವ ಮಗು ಬೇಕು ಅನ್ನೋದಿದೆ. ಹೆಣ್ಣು. ವಂದೇ ಗಂಡ ಆದ್ರೆ ವನಶಂಕರಿ ಪ್ರೀತಿಯಿಂದ ನೋಡ್ಕೋತೀನಿ, ಹೆಣ್ಣಾದ್ರೆ ಹೆಚ್ಚು ಸಂತೋಷ. ಗಂಡು ಮಗು ಯಾಕೆ ಬೇಡ ಅಂತ? ನನ್ನ ಜೀವನದಲ್ಲಿ ಗಂಡು ಅಂತ ನನ್ನ ಗಂಡ ಒಬ್ಬನೇ ಸಾಕು. ಇಡೀ ಗಂಡು ಜಾತಿ ಬಗ್ಗೆ ಅಸಹ್ಯ ಬರೋ ಹಾಗೆ ಮಾಡಿದ್ದಾನೆ. ಸಂಚಿತ ಕರ್ಮಗಳು ಕಳಿಬೇಕು, ಎಲ್ಲರೂ ಸತ್ಪುರುಷರಾಗೋಕೆ. सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरि नारायणी नमोऽस्तुते नारायणी नमोऽस्तुते सृष्टिस्थितिविनाशानां शक्तिभूते सनातनी. ಬಾಗಿನ ಕೊಡೋದಕ್ಕಿಂತ ಮುಂಚೆ ಒಂದು ಶ್ಲೋಕ ಹೇಳ್ಕೊಡ್ತೀನಿ, ಅದನ್ನು ಹೇಳಿ. ಕಾರಣ? ಹೆರಿಗೆ ಆಗೋ ಸಮಯದಲ್ಲಿ ಯಾವ ತೊಂದರೆನೂ ಆಗದೇ ಇರಲಿ, ಹುಟ್ಟೋ ಮಗು ಆರೋಗ್ಯಕರವಾಗಿರಲಿ ಅಂತ ಈ ಪ್ರಾರ್ಥನೆ.
ವಿನಾಯಕ ಗಣಾಧ್ಯಕ್ಷ ಶಿವಪುತ್ರ ಮಹಾಬಲ ಪ್ರಗೃಹ್ಣೀಶ್ವ ಬಲೀಂ ಸೈಮಾಂ ಸಾಪತ್ಯಾಂ ರಕ್ಷ ಗರ್ಭಿಣಿ ಸ್ಕಂದ ಷಣ್ಮುಖ ದೇವೇಶ ಪುತ್ರ ಪ್ರೀತಿ ವಿವರ್ಧನ ಪಿತೃದೇವಿ ಪಿತೃಶ್ರೇಷ್ಠೆ ಬಹುಪುತ್ರಿ ಮಹಾಬಲೆ ಬುಧಶ್ರೇಷ್ಠೆ ನಿಶಾವಾಸೆ ನಿವೃತ್ತೆ ಶೌನಕ ಪ್ರಿಯೆ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ ರಕ್ಷ ರಕ್ಷ ಮಹಾದೇವ ಭಕ್ತಾನುಗ್ರಹಕಾರಕ ಪಕ್ಷಿವಾಹನ ಗೋವಿಂದ ಸಾಪತ್ಯಂ ರಕ್ಷ ಗರ್ಭಿಣಿ ಇದನ್ನ ಪ್ರತಿದಿನ 8 ಬಾರಿ ಸುನಿತಾ ಹೇಳಬೇಕು. ಆಗ ಹುಟ್ಟೋ ಮಗು ತೇಜಸ್ಸಿನಿಂದ ಹುಟ್ಟುತ್ತೆ. ಜಯ ಜನ್ಮ ಜರಾಹೀನೇ ಜಯ ಕಾಲೋತ್ತರೋತ್ತರೇ ಸಗಮದ ಗಮದನಿ ಮದನಿ ಸಾ ಸಾನಿ ಸಾ ಧನಿ ಸಾ ಮದನಿ ಸಾ ಗಮದನಿ ಸಾ ನಿಸ ಗಮದನಿ ಸಾ. ಇವತ್ತು ಅಮ್ಮನವ್ರಿಗೆ ಸಿಹಿ ತಿಂಡಿ ಆಗಬೇಕು. ನಮಗೂ ಅದೇ ಆಗುತ್ತೆ. ಏನು ಸಿಹಿ ತಿಂಡಿ ಮಾಡ್ತಿದ್ಯಾ ಲಲಿತಾ? ಗಸಗಸೆ ಪಾಯಸ ಮಾಡ್ತಾ ಇದ್ದೀನಿ. ಅಮ್ಮನವ್ರಿಗೂ ಆಗತ್ತೆ, ನಮಗೂ ಆಗತ್ತೆ, ಎಲ್ರಿಗೂ ತಂಪು. ಹೌದಾ? ನಾನು ಮಿಠಾಯಿ ಅಂಗಡಿ ಗೋಪಿಗೆ ಒಂದು 25 ಜಿಲೇಬಿ ಕಳಿಸ್ಕೊಡು ಅಂತ ಹೇಳಿ ಬಂದೆ. 100 ರೂಪಾಯಿ ಮುಂಗಡಾನು ಕೊಟ್ಟು ಬಂದಿದ್ದೀನಿ. ಹೋಗ್ಲಿ ಬಿಡು, ಇವತ್ತಿನ ಹಬ್ಬಕ್ಕೆ 2 ಸಿಹಿ ತಿಂಡಿ ನಮ್ಮ ಮನೇಲಿ. ಸುಂದ್ರಿಗೆ ಜಿಲೇಬಿ ಅಂದರೆ ತುಂಬ ಇಷ್ಟ ಆಯಿತು. ಹೌದು, ಹೋದ ವರ್ಷದ ನವರಾತ್ರಿಲಿ ಅವಳದೇ ಸಂಭ್ರಮ ಸಡಗರ. ಮನೆ ತುಂಬ ಪುಟ್ಟ ಅಂತ ಓಡಾಡ್ತಿದ್ಲು. ನವರಾತ್ರಿನಲ್ಲಿ ಬೊಂಬೆ ಬಾಗ್ನ ಇಸ್ಕೊಂಡು ಬರ್ತೀನಿ ಅಂತ ಗೆಳೆಯರನ್ನು ಜೊತೆ ಮಾಡಿಕೊಂಡು ಎಲ್ಲರ ಮನೆಗಳಿಗೂ ಹೋಗಿ ಕಜ್ಜಾಯ, ಮೈಸೂರು ಪಾಕು, ಅದು ಇದು ಅಂತ ಎಷ್ಟು ಸಿಹಿ ತಿಂಡಿಗಳನ್ನ ತಂದು ಡಬ್ರಿ ತುಂಬ ತುಂಬಿಸಿಡ್ತಾ ಇದ್ಲು. ಅಜ್ಜಿ, ಇವತ್ತು ಪಂಚಮಿ ದಿನ. ಅಮ್ಮನವ್ರ ವಿಶೇಷ ಏನು ಅಂತ ಹೇಳಿ. ಅಮ್ಮನವ್ರು ಇವತ್ತು ಸಿಂಹಾರೂಢಿಯಾಗಿರ್ತಾಳೆ. ಸಿಂಹದ ಮೇಲೆ ಕುಳಿತಿರೋ ಅಲಂಕಾರ ಮಾಡಿರ್ತಾರೆ. ಬರೀ ಕೆಂಪು ಕಿತ್ಲೆ ಬಣ್ಣದ ಹೂಗಳಿಂದಲೇ ಅಲಂಕಾರ ಮಾಡಿರ್ತಾರೆ. ಆ ತಾಯಿ ಕೂಡ ಸಿಂಹ ಸ್ವರೂಪಿಣಿಯಾಗಿ ಕಾಣ್ತಿರ್ತಾಳೆ. ಎಷ್ಟು ರೋಮಾಂಚನವಾಗುತ್ತೆ ಇವತ್ತಿನ ಅಲಂಕಾರ ಅಂದ್ರೆ. ಆ ತಾಯಿನ ನೋಡ್ತಾ ಇದ್ರೆ ಒಂದು ಕ್ಷಣ ಎದೆ ಜಲ್ ಅನ್ನುತ್ತೆ. ಅದಕ್ಕೆ ಇವತ್ತು ಸ್ಕಂದ ಮಾತೆ ಅಂತ ಕರೀತಾರೆ. ಅಂಬ ಸಂಬ